ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ತೆಲುಗು ಸೀಸನ್ 7ರಲ್ಲಿ ಮಸ್ತಾಗಿ ಆಡುತ್ತಿದ್ದಾರೆ. ಟಾಪ್ 5 ಸ್ಪರ್ಧಿಗಳಲ್ಲಿ ಶೋಭಾ ಶೆಟ್ಟಿ ಕೂಡ ಒಬ್ಬರು. ತೆಲುಗು ಬಿಗ್ ಬಾಸ್ ಶೋನಲ್ಲಿ ಸಖತ್ತಾಗಿ ಆಡುತ್ತಿರುವ ಈ ಕನ್ನಡತಿಯನ್ನ ಅವರ ತಾಯಿ ಹೋಗಿ ಭೇಟಿಯಾಗಿ ಬಂದಿದ್ದರು. ತೆಲುಗು ಶೋನಲ್ಲಿ ಅವರಿಬ್ಬರು ಕನ್ನಡದಲ್ಲಿಯೇ ಮಾತನಾಡಿದ್ದು ಗಮನ ಸೆಳೆದಿತ್ತು. ಈ ಮಧ್ಯ ಶೋಭಾ ಶೆಟ್ಟಿ ಅವರ ಬಾಯ್ ಫ್ರೆಂಡ್ ಯಾರು ಅನ್ನುವ ಮಾಹಿತಿ ಕೂಡ ಬಹಿರಂಗವಾಗಿದೆ. ಬಿಗ್ ಬಾಸ್ ವೇದಿಕೆಯ ಮೇಲೆ ಶೋಭಾ ಶೆಟ್ಟಿ ಅವರ ಪ್ರೇಮಿ ಆಗಮಿಸಿದ್ದರು. ತೆಲುಗು ನಟ ಯಶವಂತ್ ಎಂಬುವರ ಜೊತೆ ಪ್ರೀತಿಯಲ್ಲಿದ್ದಾರೆ ಶೋಭಾ. ಬಿಗ್ ಬಾಸ್ ತೆಲುಗು ಶೋ ನಿರೂಪಕ ನಾಗಾರ್ಜುನ ಅವರು ವೇದಿಕೆಯ ಮೇಲೆ ಯಶವಂತ್ ಅವರನ್ನ ಕರೆದಾಗ ಶೋಭಾ ಆಶ್ಚರ್ಯಚಕಿತರಾದರು. ಯಶವಂತ್ ಅವರ ಜೊತೆಗೆ ಶೋಭಾ ಅವರ ತಂದೆ ಕೂಡ ಬಿಗ್ ಬಾಸ್ ಶೋ ವೇದಿಕೆಯ ಮೇಲೆ ಆಗಮಿಸಿದ್ದರು. ಬಿಗ್ ಬಾಸ್ ಶೋ ವೇದಿಕೆಯ ಮೇಲೆ ತಂದೆಗೆ ಅಪ್ಪ ಹೇಗಿದ್ದೀರಾ ಎಂದು ಕನ್ನಡದಲ್ಲೇ ಕೇಳಿದ ಶೋಭಾ ನಂತರ ಭಾವುಕರಾದರು. ಅವರು ಕೂಡ ಕನ್ನಡದಲ್ಲಿಯೇ ಚೆನ್ನಾಗಿದ್ದೀನಿ ಅಮ್ಮ ಎಂದು ಹೇಳಿದರು. ನಂತರ ಯಶವಂತ್ ಅವರು ನೀನು ತುಂಬಾ ಚೆನ್ನಾಗಿ ಆಡುತ್ತಿದ್ದೀಯಾ, ಇನ್ನೂ ಚೆನ್ನಾಗಿ ಆಡು, ಐ ಲವ್ ಯು, ಐ ಮಿಸ್ ಯು ಎಂದು ಶೋಭಾಗೆ ಹೇಳಿದರು. ಕನ್ನಡದ ಜೊತೆಗೆ ತೆಲುಗು ಕಿರುತೆರೆಯಲ್ಲಿಯೂ ಶೋಭಾ ಶೆಟ್ಟಿ ಫೇಮಸ್ ಆಗಿದ್ದಾರೆ. ಅವರು ನಟಿಸಿದ್ದ ಕಾರ್ತಿಕ ದೀಪಂ ಧಾರಾವಾಹಿ ದೊಡ್ಡ ಹಿಟ್ ಆಗಿತ್ತು. ಅದೇ ಧಾರಾವಾಹಿಯಲ್ಲಿ ಆದಿತ್ಯ ಅನ್ನುವ ಪಾತ್ರವನ್ನ ಯಶವಂತ್ ನಿಭಾಯಿಸಿದ್ದರು. ಕಾರ್ತಿಕ ದೀಪಂ ಧಾರಾವಾಹಿ ಮುಗಿದ ಮೇಲೂ ಯಶವಂತ್ ಹಾಗೂ ಶೋಭಾ ಶೆಟ್ಟಿ ಸ್ನೇಹ ಮುಂದುವರೆದಿತ್ತು. ನಂತರ ಅದು ಪ್ರೀತಿಗೆ ತಿರುಗಿತ್ತು. ಆದರೆ ಈ ಬಗ್ಗೆ ಅವರಿಬ್ಬರು ಎಲ್ಲಿ ಬಹಿರಂಗಪಡಿಸಿರಲಿಲ್ಲ. ಕಾರ್ತಿಕ ದೀಪಂ ಯಶಸ್ಸಿನ ಬಳಿಕ ಯಶವಂತ್ ಮತ್ತು ಶೋಭಾ ಶೆಟ್ಟಿ ಅವರು ಜೊತೆಯಾಗಿ ಸಿನಿಮಾವೊಂದು ಮಾಡಿದ್ದರು. ಬುಜ್ಜಿ ಬಂಗಾರಂ ಎಂಬ ಸಾಂಗ್ನಲ್ಲಿಯೂ ಅವರಿಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದರು. ಈ ಜೋಡಿಗೆ ಪ್ರೇಕ್ಷಕರು ಮೆಚ್ಚುಗೆ ಸಿಕ್ಕಿತ್ತು. ಇದೀಗ ರಿಯಲ್ ಲೈಫ್ನಲ್ಲಿಯೂ ಈ ಜೋಡಿ ಒಂದಾಗುತ್ತಿದೆ. ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಶೋಗೆ ಹೋದ ಮೇಲೆ ಯಶವಂತ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಹಂಚಿಕೊಂಡಿದ್ದರು. ಶೋಭಾ ಅವರಿಗೆ ಮತ ನೀಡಿ ಗೆಲ್ಲುವಂತೆ ವಿಡಿಯೋಗಳನ್ನ ಮೂಲಕ ಶುಭ ಕೋರಿದರು. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.